ಭದ್ರಾವತಿಯಲ್ಲಿ ಭೂ ವಿಜ್ಞಾನಿಗೆ ಸಂಗಮೇಶ್ ಪುತ್ರ ಧಮಕಿ ಹಾಕಿದಂತಹ ಪ್ರಕರಣ ಸಂಬಂಧ ಜೆಡಿಎಸ್ನ ನಾಯಕ ನಿಖಿಲ್ ಕುಮಾರಸ್ವಾಮಿ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಾಸಕರ ಪುತ್ರನ ಆಡಿಯೋ ಅಂತ ಇಡೀ ಕ್ಷೇತ್ರಕ್ಕೆ ಈಗಾಗಲೇ ಸ್ಪಷ್ಟವಾಗಿ ಗೊತ್ತಾಗಿದೆ. ಅಧಿಕಾರಿಯ ಮೇಲೆ ಜೆಸಿಬಿ ಹತ್ತಿಸುವ ಪ್ರಯತ್ನವೂ ಕೂಡ ಈ ಮೂಲಕವಾಗಿ ನಡೆಸಿದ್ದಾರೆ. ಉಸಿರುಗಟ್ಟುವ ವಾತಾವರಣ ಈ ಕ್ಷೇತ್ರದಲ್ಲಿ ಇದೆ, ಅದರಲ್ಲಿ ಅನುಮಾನ ಬೇಡ. ತಂದೆ ಅಧಿಕಾರ, ಮಗನ ಆಡಳಿತ ಈ ಕ್ಷೇತ್ರದಲ್ಲಿ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದೆ ಅಂತ ಕೀಳು ಮಟ್ಟದ ರಾಜಕಾರಣಕ್ಕೆ ಜನ ತಕ್ಕ ಪಾಠ ಕಲಿಸುವಂತಹ ಕ್ಷಣಗಳು ಬರುತ್ತೆ ಅಂತ ಕಿಡಿಕಾರಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಭದ್ರಾವತಿಯಲ್ಲಿ ಭೂವಿಜ್ಞಾನಿಗೆ ಸಂಗಮೇಶ್ ಪುತ್ರ ಆಡಿಯೋದಲ್ಲಿ ಫೋನ್ ಮೂಲಕ ಧಮಕಿ ಹಾಕಿದ ಪ್ರಕರಣ ಸಂಬಂಧ ದೂರು ದಾಖಲಾಯಿತು. ಆದರೆ ಇಲ್ಲಿಯವರೆಗೂ ಕೂಡ ಸಂಗಮೇಶ್ ಪುತ್ರನನ್ನ ಬಂಧನಕ್ಕೆ ಒಳಪಡಿಸಿಲ್ಲ. ಈ ಬಗ್ಗೆ ವ್ಯಾಪಕ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಯಾಕೆ ಕಾಂಗ್ರೆಸ್ ಶಾಸಕನ ಪುತ್ರ ಅನ್ನೋ ಕಾರಣಕ್ಕೆ ಅವರನ್ನ ರಕ್ಷಣೆಗೆ ನಿಂತಿದ್ದೀರಾ ನೀವು? ಒಬ್ಬ ಹೆಣ್ಣು ಮಗಳ ಮೇಲೆ ಆಗಿರುವಂತಹ ಧಮಕಿ ಪ್ರಕರಣ ಇದು. ಹೀಗಿದ್ದು ಕೂಡ ರಾಜ್ಯ ಸರ್ಕಾರ ಎಷ್ಟು ಈ ಕ್ಷೇತ್ರದಲ್ಲಿ ಹೆಣ್ಮಕ್ಳು ತಲೆ ಎತ್ತಿ ಓಡಾಡ್ಲಿಕ್ಕೆ ಆಗದೇ ಇರೋ ರೀತಿಯಲ್ಲಿ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ ಅಂತ ಕಿಡಿಕಾರಿದ್ದಾರೆ. ಭದ್ರಾವತಿಯ ಕಾಂಗ್ರೆಸ್ನ ಶಾಸಕರ ಸುಪುತ್ರನ ಒಂದು ಆಡಿಯೋ ಇತ್ತೀಚೆಗಷ್ಟೇ ಏನು ಮಾಧ್ಯಮದ ಎಲ್ಲ ಸ್ನೇಹಿತರು ಕಳೆದ 4 ದಿನಗಳಿಂದ ನಿರಂತರವಾಗಿ ಈ ಭಾಗದ ಶಾಸಕರ ಸುಪುತ್ರರು ಯಾವ ರೀತಿ ಒಬ್ಬ ದಕ್ಷ ಮಹಿಳೆ ಅಧಿಕಾರಿ ಜ್ಯೋತಿ ಅಂತಕ್ಕಂಥವರ ವಿರುದ್ಧವಾಗಿ ದೂರವಾಣಿ ಸಂಪರ್ಕ ತಮ್ಮೆಲ್ಲರ ಕೈಗೆ ಬಂದ ನಂತರ ತಾವೆಲ್ಲರೂ ಕೂಡ ಇವತ್ತು ಇಡೀ ರಾಜ್ಯಕ್ಕೆ ಅದನ್ನ ಪ್ರಸಾರವನ್ನು ಮಾಡಿದ್ದೀರಿ.